ಯಾರಿಗೂ ಗೊತ್ತಾಗಿರಲ್ಲ. ಸೊ ಯಾವುದೇ ಉದ್ಯೋಗ ಸಕ್ಸಸ್ ಆಗ್ಬೇಕಂತಂದ್ರೆ NLM ಅಂತ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಅಂದ್ಬಿಟ್ಟು ಇದು 5 ವರ್ಷದ ಕಾರ್ಯಕ್ರಮ. ಆಲ್ರೆಡಿ 4 ವರ್ಷ ಮುಗಿದಿದೆ. ಮಾರ್ಚ್ 25 ಇದು ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟದ್ದು ಕ್ಲೋಸ್ ಆಗಬೇಕು. ಇದು ಯಾವ ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಟ್ಟರು, ಏನು ಇದ್ರ ಉದ್ದೇಶ ಅಂತಂದರೆ ಲೈಫ್ ಸ್ಟಾಕ್ ಮಿಷನ್ ಅಡಿಯಲ್ಲಿ ರೈತರಿಗೋಸ್ಕರ ಒಳ್ಳೆ ನಮ್ಮ ಸ್ವದೇಶಿ ದೇಶಿ ತಳಿಗಳನ್ನು ಸಾಕಿ ಬರುವಂಥ ಮರಿಗಳನ್ನು ಬೇರೆ ಯಾರಿಗೆ ಅವಶ್ಯಕತೆ ಇದೆ ಆ ರೈತರಿಗೆ ಸಪ್ಲೈ ಮಾಡುವಂಥದ್ದು. ಸೊ ಇದರಲ್ಲಿ ನೀವು ಬಂದ್ಬಿಟ್ಟು ನಾ ಮೋಸಕ್ಕಾಗಿ ಸಾಕ್ತೀನಿ, ಕಟ್ಟಿಗಾಗಿ ಸಾಕ್ತೀನಿ ಇದಕ್ಕಂತ ಇಲ್ಲ. ಉದ್ದೇಶ ಏನು? ಮರಿಗಳನ್ನು ಮಾಡಿ ಮರಿಗಳನ್ನು ಮಾರುವಂಥದ್ದು. ಕುರಿ ಇರ್ಬೋದು, ಕೋಳಿ ಇರ್ಬೋದು, ಇದರಲ್ಲಿ ಇರೋದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಮತ್ತು ಇವುಗಳಿಗೆ ಬೇಕಾಗುವಂಥ ಮೇವಿನ ಉತ್ಪಾದನೆ. ಇವು 4 ಸ್ಕೀಮ್ಗಳನ್ನ ಕೊಟ್ಟಾರ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು 50% 50% ಸಬ್ಸಿಡಿ ಇದೆ. ಸೊ ನೀವು ಕುರಿ ಮಾಡಬೇಕಂತಂದ್ರೆ 500 ಹೆಣ್ಣು 25 ಗಂಡು. ಸೊ 1 ಕೋಟಿ ತನಕ ಪ್ರಾಜೆಕ್ಟ್ ಇದೆ. ಇದರಲ್ಲಿ 50% ಸಬ್ಸಿಡಿ ತಗೊಂಡ್ರು ಸ್ಕೀಮು ಬಿಟ್ಟು. ಸೊ ಅವರು ಈಗ ಎಚ್ಚೆತ್ಕೊಂಡಿದ್ದಾರೆ, ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಮಾಡಿದ್ದಾರೆ. ಸೊ ನೀವು ಫಸ್ಟು ಅರ್ಜಿನ ಆನ್ಲೈನ್ ಅಪ್ಲೈ ಮಾಡಬೇಕು. ಆನ್ಲೈನು 3 ಹಂತದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, ಬ್ಯಾಂಕ್ನವರು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಸಬ್ಸಿಡಿ ಸ್ಯಾಂಕ್ಷನ್ ಮಾಡ್ತಾರೆ. ಫಸ್ಟ್ 1 ಕಂತು ಎಲ್ಲ ಸ್ಯಾಂಕ್ಷನ್ ಆದಮೇಲೆ 1 ಕಂತು ನಿಮಗೆ ರಿಲೀಸ್ ಆಗ್ತೈತಿ. ಆ ರಿಲೀಸ್ ಆದ ಕಂತದಲ್ಲಿ ನೀವು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಬೇಕು. ಆಮೇಲೆ ವೆರಿಫಿಕೇಶನ್ ಆದಮೇಲೆ ನೀವು ಎಲ್ಲ 25% ಕೆಲಸ ಆದಮೇಲೆ 1 ಇನ್ಸ್ಟಾಲ್ಮೆಂಟ್ ಸಬ್ಸಿಡಿ ಬರುತ್ತೆ. ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ 2nd ಇನ್ಸ್ಟಾಲ್ಮೆಂಟು ಬರುತ್ತೆ. ಸೊ 6 ವರ್ಷ ರಿಪೇಮೆಂಟ್ ಇರುತ್ತೆ, 1 ವರ್ಷ ಗ್ರೇಸ್ ಪೀರಿಯಡು, ಟೋಟಲ್ 7 ಇಯರ್ಸು. 7 ಇಯರ್ಸ್ ತನಕ ಏನು ವೆರಿಫಿಕೇಶನ್ ಅಂದರೆ ಪದೇ ಬಂದು ಮೈಲ್ ಸ್ಟೋನ್ ಅಂತಂದು ಚೆಕ್ ಮಾಡ್ತಾರೆ. ಯಾರು ಸರಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಹೋದರೂ ಸರಿ, ಇಲ್ಲ ಅಂತಂದರೆ ವಾಪಸ್ ನಿಮ್ಮ ಏನು ಸಬ್ಸಿಡಿ ಕೊಟ್ಟಿರ್ತಾರೆ ಅದಕ್ಕೆ ಎಕ್ಸ್ಟ್ರಾ 10% ಇದನ್ನು ಮಾಡಿ ನಿಮ್ಮ ಕಡೆಯಿಂದ ವಾಪಸ್ ಹೋಗ್ತಾರೆ. ಸೊ ಮೊದಲು 500 ಫಿಕ್ಸ್ ಇತ್ತು. ಭಾಳಷ್ಟು ಜನಕ್ಕೆ ಇದು ಅಷ್ಟು ದೊಡ್ಡ ಪ್ರಾಜೆಕ್ಟು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಈಗ ಕುರಿ ಸಾಕಾಣಿಕೆಯಲ್ಲಿ ಕಡಿಮೆ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು 100 ಸಾಕ್ಬೋದು, 200 ಸಾಕ್ಬೋದು, 300 ಅದ್ರ ತಕ್ಕಂಗೆ 20 ಲಕ್ಷ, 40 ಲಕ್ಷ, 60 ಲಕ್ಷ ಮತ್ತು 1 ಕೋಟಿ ಪ್ರಾಜೆಕ್ಟುಗಳು ಇದಾವೆ. ಇದಕ್ಕೆಲ್ಲ ಗೈಡ್ಲೈನ್ಸ್ ಇದೆ. ಯಾರು ಇದು ಹೇಳ್ಕೊತ ಹೋದರೆ ಪಾಪ ಬೇರೆಯವ್ರಿಗೂ ಎಲ್ಲರಿಗೂ ಮಾತಾಡೋಕ್ಕೆ ಇದು ಅವಕಾಶ ಬೇಕು. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ನಮ್ಮ ಪಶುಪಾಲನೆ ಇಲಾಖೆಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕು, ಹೆಂಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಅದನ್ನೆಲ್ಲ ಅವರು ಹೇಳ್ತಾರೆ. ಇನ್ನು ಕುಕ್ಕುಟ ನಂದು ಇರೋದು ಕೋಳಿ ಸಾಕಾಣಿಕೆ ಇದರಲ್ಲಿ ಕಂಪಲ್ಸರಿ ನಾನು ಅವಾಗಲೇ ಹೇಳಿದೆ, ಇದು ಯಾವುದು ಮಾಂಸಕ್ಕಾಗಿ ಅಥವಾ ಕತ್ತಿಗೋಸ್ಕರ ಇರುವಂಥ ಸ್ಕೀಮ್ ಅಲ್ಲ. ಇದರಲ್ಲಿ ಕಂಪಲ್ಸರಿ ತಾಯಿ ಕೋಳಿ ಪೇರೆಂಟ್ ಸ್ಟಾಕ್ ಅಂತ ಹೇಳ್ತೀವಿ. ತಾಯಿ ಕೋಳಿ ಸಾಕಬೇಕು. ತಾಯಿ ಕೋಳಿ 1000 ತಾಯಿ ಕೋಳಿ 100 ಮುಂಜೆ ಸಾಕಿದ್ಮೇಲೆ ಏನು ತತ್ತಿ ಬರುತ್ತಲ್ಲ ಫರ್ಟೈಲ್, ಈಗ ನಾವು ಏನು ತಿಂತೀವಿ ಅದು ತತ್ತಿಯಲ್ಲಿ 2 ಥರ ಇದೆ. ಒಂದು ಬೀಜ ಫಲವತ್ತಾದಂಥ ಫರ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಅದಕ್ಕೆ ಕೋಳಿ ಮರಿನ ಉತ್ಪಾದನೆ ಮಾಡೋ ಶಕ್ತಿ ಇರುತ್ತೆ ಆ ತತ್ತಿಯಲ್ಲಿ. ಇನ್ನೊಂದು ನಾನ್ ಫರ್ಟೈಲ್ ಅಂತ ಇರುತ್ತೆ, ಅದನ್ನು ನೀವು ಶಾಖ ಇಟ್ಕೊಂಡು ಮರಿ ಬರೋದಿಲ್ಲ. ಸೊ ತಾಯಿ ಕೋಳಿಯಿಂದ ಏನು ತತ್ತಿ ಬಂದಿರುತ್ತೆ ಅದನ್ನು ಹ್ಯಾಚಿಂಗ್ ಮಷೀನ್ ಅಂತ ಇರುತ್ತೆ. ಹ್ಯಾಚಿಂಗ್ ಮಷೀನು, ಇನ್ಕ್ಯುಬೇಟರು, ಇದರಲ್ಲಿ 21 ದಿವಸ ಇಟ್ಟಾಗ ಕೋಳಿ ತನ್ನ ಹೆಂಗೆ ಶಾಖ ಕೊಟ್ಟು ಮರಿ ಹಾಕುತ್ತಲ್ಲ ಹಾಗೆ ಈ ಮಿಷನ್ಗಳು ಮಾಡ್ತಾರೆ. ಈ ಮಿಷನ್ನಿಂದ ಮರಿಗಳನ್ನು ತೆಗೆದು 6 ವಾರ ಬ್ರೂಡಿಂಗ್ ಅಂತ ಹೇಳ್ತೀವಿ, ಶಾಖ ಕೊಡು ಪ್ರಕ್ರಿಯೆ. 6 ವಾರ ಶಾಖ ಕೊಟ್ಟು ಆಮೇಲೆ ಮರಿಗಳನ್ನು ಮಾರುವಂಥ ಸ್ಕೀಮ್. ಇದು ಸ್ಕೀಮ್ ಪೂರ್ತಿ ಇದು 50 ಲಕ್ಷ ಯೂನಿಟ್ ಕಾಸ್ಟ್, ಅಂದರೆ ಯೋಜನೆ 50 ಲಕ್ಷದಿದೆ. ಇದರಲ್ಲಿ 20 ಲಕ್ಷ ಲೋನು, 5 ಲಕ್ಷ ನಿಮ್ಮದು ಹೊಂದಿಕೆ ಇರುತ್ತೆ, 25 ಲಕ್ಷ ರೂಪಾಯಿ ಸಬ್ಸಿಡಿ. ಕಂಪಲ್ಸರಿ ನಿಮಗೆ 6 ಎಕರೆ ಜಮೀನು ಇರಬೇಕು. ಇನ್ನು ಉಳಿದಿದ್ದು ಸ್ಕೀಮ್ಗಳನ್ನು
ಫೀಡ್ ಯೂನಿಟ್ ಅಂತಂದರೆ ಈ ಸೈಲೇಜ್ ಮೇಕಿಂಗು, ಡ್ರೈ ಪೌಡರ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಬ್ಲಾಕ್ಸ್ ಮೇಕಿಂಗು, ಈ ಥರ ಎಲ್ಲ ವಿಷಯಗಳನ್ನು ಇರ್ತಾವೆ. ಅದರಲ್ಲಿ ತೊಗೊಂಡ್ಬಂದ್ಬಿಟ್ಟು ನಿಮ್ಮ ಸುತ್ತಲ ಏನಿರುತ್ತೆ ಅಲ್ಲಿ ಮೇವಿನ ಬೆಳೆಯನ್ನು ಬೆಳೆಸ್ಬಿಟ್ಟು ಫೀಡನ್ನು ಸೈಲೇಜು ಮತ್ತು ಬ್ಲಾಕ್ಸ್ ಮಾಡಿ ಮಾರುವಂಥ ಒಂದು ಸ್ಕೀಮ್. ಸೊ ಇದು ಇಷ್ಟು NLM ಸ್ಕೀಮಲ್ಲಿ ಇರುವಂಥದ್ದು. ಇನ್ನು ನೆಕ್ಸ್ಟ್ ಆಮೇಲೆ ಇದರಲ್ಲಿ SC ST ಅಥವಾ ಆ ಥರದ್ದು ಏನಿಲ್ಲ, ಎಲ್ಲರಿಗೂ ಕಾಮನ್ ಆಗಿ ಇರುತ್ತೆ. ಎಲ್ಲಿ ನೀವು ಅರ್ಜಿ ಕೊಡುವಷ್ಟು ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಬೆಂಗಳೂರಲ್ಲಿ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿಯಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ನಮ್ಮ ಕೈಯಲ್ಲಿ ಅಥವಾ ನಮ್ಮ ಆಫೀಸಲ್ಲಿ ನಮ್ಮ ಕಚೇರಿಯಲ್ಲಿ ಏನು ಪ್ರೊಸೆಸ್ಸು ಆಗೋದು. ಇನ್ನೊಂದು PF EGP ಕೊಡುವಂಥ ಉದ್ಯೋಗಗಳಾದ ಕೋಳಿ ಸಾಕಾಣಿಕೆ, ಕುರಿ, SC ST ಇರುತ್ತೆ, ರೂರಲ್ ಅರ್ಬನ್ ಅಂತ ಇರುತ್ತೆ, 15ರಿಂದ 25%. ಯಾರಿಗೆ ಅದು ಇದು ಕಡಿಮೆ ಇದರದ್ದು ಯೋಜನೆ ಬೇಕಂತಂದ್ರೆ ನಿಮ್ಮ ಊರಲ್ಲಿರುವಂಥ ಖಾದಿಗೃಹ ಉದ್ಯೋಗ ಅಥವಾ ತಾಲೂಕದಲ್ಲಿ ಅವರಿಗೆ ಭೇಟಿ ಆಗ್ರಿ, ಅವರು ಹೇಳ್ತಾರೆ. ಇದು ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಸದ್ಯ ಇವೆರಡೇ ಸ್ಕೀಮ್ಗಳು ಇರೋದು. ಇವೆಲ್ಲ ನಾನು ಅಂಬೆಗಾಲ ಇಟ್ಕೋತ ನಾವು ಕಲಿಬೇಕು ಯಾವ್ದಾದ್ರು ಕಲ್ತಿದ್ದು ಅಂತಂದ್ಬಿಟ್ಟು. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಈಗ ನಾನು ಹೇಳಿದೆ ನಿಮ್ಗೆ 1 ಕೋಟಿ ತನಕ ಪ್ರೊಜೆಕ್ಟ್ ಇದೆ ಅಲ್ಲ, ಯಾರೋ ಒಬ್ರು ಇನ್ಸ್ಪೈರ್ ಆಗ್ತಾರೆ, ಬಂದ್ಬಿಟ್ಟು ನಾನು 1 ಕೋಟಿ ಪ್ರೊಜೆಕ್ಟ್ ಮಾಡ್ತೀನಿ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ 1 ಕೋಟಿಯಲ್ಲಿ ಮ್ಯಾಕ್ಸಿಮಮ್ 30ರಿಂದ 40 ಲಕ್ಷ ನೀವು ಎದಕ್ಕೆ ಹಾಕ್ತೀರಿ? ಎದಕ್ಕೆ ಹಾಕ್ತೀರಿ? ಕರೆಕ್ಟಾ? ಯಾಕಂದ್ರೆ ಗೌರ್ಮೆಂಟ್ ಅದರ ನಾರ್ಮ್ಸ್ ಪ್ರಕಾರ ಪ್ರತಿಯೊಂದು ಇರಲೇಬೇಕು. ಅದಿಲ್ಲ ಅಂತಂದ್ರೆ ಅವ್ರು ಸ್ಯಾಂಕ್ಷನ್ ಮಾಡಲ್ಲ. 5 ನೀವು ಶೆಡ್ಡು ಕಟ್ಟಿದ್ರಿ, ಆಮೇಲೆ 5 ಕುರಿನೂ ತಂದ್ರಿ. ಕುರಿ ಯಾವುದೇ ಜೀವ ಇರುವಂಥ ಪ್ರಾಣಿ, ಅದು ಮಗು ಇದ್ದಾನೆ. ಈಗ ನಾವು ಮಗುನ ಕಾಳಜಿ ತಗೋತಿರ್ತಾನೆ ಅಥವಾ ಯಾರ ಮೇಲೆ ಬಿಟ್ಟು ಹೋಗ್ತೀವ? ಬಿಟ್ಟು ಹೋದ್ರು ಒಂದು 2-3 ತಾಸು. ಈಗ ನಾವು ಪ್ರಾಣಿ ತಂದಾಗೂ ಕೂಡ ಇಲ್ಲಪ್ಪ, ನಾನು ಶೆಡ್ ಎಲ್ಲೋ ನಾವು ಹೊಲದಲ್ಲಿ ಕಟ್ಟಿದ್ದೀನಿ, ಒಂದು 4 ಲೇಬರ್ ಜಬರ್ದಸ್ತ್ ಲೇಬರ್ ತೊಗೊಂಡಿದ್ದೀನಿ, ನಾನು ಸಿಟಿ ಒಳಗೆ ಇರ್ತೀನಿ, ವಾರಕ್ಕೊಂಬಂದು ನೋಡ್ತೀನಿ, ಆಯ್ತು ಏನಾಗುತ್ತೆ? ಯಾವಾಗ 24 ತಾಸು ನಮಗೆ ಈ ಯೋಜನೆಗೆ ಟೈಮ್ ಕೊಡೋಕ್ಕಾಗುತ್ತೆ ಅಂದಾಗ ಮಾತ್ರ ನಾವು ಹೋಗ್ಬೇಕು. ಯಾಕಂದರೆ ಪ್ರಾಣಿ ನೀವು ಬಿತ್ತಿ ನೀರು ಹಾಕಿ ಬೆಳೆ ಬಂದಾಗ ಕೀಟನಾಶಕ ಸಿಂಪಡಿಸಿ ಕೈ ಬಿಡೋದಲ್ಲ. ಕಂಪಲ್ಸರಿ ಆಹಾರ ಹಾಕಬೇಕು, ಟೈಮ್ಸಲ್ಲಿ ಲಸಿಕೆ ಹಾಕಬೇಕು, ಔಷಧೋಪಚಾರ ಮಾಡಬೇಕು, ಡೆಲಿವರಿ ಟೈಮ್ದಾಗ ಇರಬೇಕು, ಅದರದ ಸ್ವಚ್ಛತಾ ಇಡಬೇಕು. ಇವಕ್ಕೆಲ್ಲ ನೀವು ಇವರು ಲೇಬರ್ ಜೊತೆ ನೀವು ನಿಂತಾಗ ಮಾತ್ರ ಅದು ಲಾಭ ಆಗುತ್ತೆ. 2-3 ವರ್ಷ ಸಾಕ್ತಾರೆ. ನಿಮ್ಮ ಮಕ್ಕಳು ಯಾರೋ ಮಾಡ್ತೀನಿ ಅಂತ ಹೇಳಿರ್ತಾರೆ, ಮಕ್ಕಳನ್ನ ತೊಗೊಂಬಂದು ನೀವು ಸ್ಕೀಮ್ ಹಾಕಿಸಿ ಬಿಟ್ಟಿರ್ತೀರಿ, ಮಕ್ಕಳು ಮೊಬೈಲ್ ನೋಡ್ಕೊಂಡು ಕೂಡ್ತಾರೆ ಅಥವಾ ಎಲ್ಲೋ ಸಿಟಿಗೆ ಹೋಗ್ತಾರೆ. ಆಮೇಲೆ ಏನಾಗುತ್ತೆ, 2 ವರ್ಷ ಆದ್ಮೇಲೆ ನಾ ಮಾಡೋದಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಪ್ರಾಣಿಗಳನ್ನು ತೆಗಿತೀರಿ, ಒಂದು ರೇಟಿಗೆ ಹೋಗ್ಬೋದು. ಶೆಡ್ ಏನು ಮಾಡ್ತೀರಿ? ಶೆಡ್ಡು ಡೆಡ್ ಇನ್ವೆಸ್ಟ್ಮೆಂಟ್. ಅದಕ್ಕೋಸ್ಕರ ಸಮಗ್ರ ಕೃಷಿ ಅಂತ ಯಾಕೆ ಬಂತು ಅಂತಂದರೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಹೊಲ ಇರುತ್ತೆ, ಒಂದು ಕೃಷಿ ಹೊಂಡ ಮಾಡ್ತೀರಿ, ಆ ಹೊಂಡದಲ್ಲಿ ಮೀನ ಬಿಡ್ತೀರಿ, ಆಮೇಲೆ ಸಾಧ್ಯ ಆದರೆ ಆ ಹೊಂಡದ ಮೇಲೆ ಒಂದು ಶೆಡ್ ಕಟ್ಟಿಬಿಟ್ಟು ಕೋಳಿನ ಸಾಕ್ತೀರಿ. ಆ ಕೋಳಿ ಹಿಕ್ಕಿ ಹೊಂಡದಲ್ಲಿ ಬಿಡುತ್ತೆ, ಹೊಂಡದೊಳಗಿರುವಂಥ ಮೀನು ಆ ಕೋಳಿ ಹಿಕ್ಕಿದ ನ್ಯೂಟ್ರಿಷನ್ ತಗೋತೀವಿ. ಕೋಳಿ ಕುರಿ ಗೊಬ್ಬರ ಹೊಲಕ್ಕಾಗುತ್ತೆ. ಹೊಲದಲ್ಲಿ ಯಾವುದಾದ್ರು ಬೆಳೆ ಬೆಳೆಯಿರಿ, ಹಾರ್ಟಿಕಲ್ಚರ್ ಬೆಳಿಬೋದು, ಕೃಷಿ ಇದ್ರದ್ದು ಬೆಳಿಬೋದು. ಇದು ಒಂದು ಎಲ್ಲೋ ನೀವು ಲಾಸ್ ಆದರೂ ಕೂಡ 1ರಿಂದ ಬರುತ್ತೆ. ಆದ್ದರಿಂದ ಒಂದು ಹೊಂಡ, ಕೃಷಿ ಹೊಂಡ, ಮೀನ ಸಾಕಾಣಿಕೆ, 100 ಕೋಳಿ, 50 ಕುರಿ, 5 ದನ, ಇದ್ರ ಜೊತೆಗೆ ನಿಮ್ಮದು ಕೃಷಿ. ಇದು ಸಮಗ್ರ ಕೃಷಿ ಪದ್ಧತಿ. ಇದ್ರ ಬಗ್ಗೆ ಯೋಚನೆ ಮಾಡಿ. ಅದರಿಂದ ಏನಾಗುತ್ತೆ, ನಿಮ್ಮದು ಪೌಷ್ಟಿಕಾಂಶ ನೀವೇ ಬೆಳೆದಂಥ ಬೆಳೆ ನೀವು ಉಪಯೋಗಿಸ್ತೀರಿ. ಆಮೇಲೆ ಒಳ್ಳೆ, ಈಗ ನೀವು ಕೋಳಿ ಸಾಕಿದ್ರಿ, ನಮ್ಮ ಜವಾರಿ ಕೋಳಿ ಮತ್ತು ಕಮರ್ಷಿಯಲ್ ಕೋಳಿಗೆ ಏನು ವ್ಯತ್ಯಾಸ ಹೇಳ್ರಿ? ಕಡಿಮೆ ಅವಧಿಯಲ್ಲಿ ಈಗ ಲಾಭ ತಗೋಬೇಕಂದ್ರೆ ಅವನು ಕಂಪನಿಯಲ್ಲಿ ಕೋಳಿ ಬೆಳೀತಿರ್ತಾನೆ, 6 ವಾರದಲ್ಲಿ 2 kg ಮಾಡ್ತಾನೆ. ನಮ್ಮದು ಜವಾರಿ ಕೋಳಿ ನಾವು ಬಿಟ್ಟಿರ್ತೀವಿ, ಮನೆಯಲ್ಲಿರುವಂಥ ಆಹಾರ ಹಾಕ್ತೀವಿ, ಅದು 1 kg ಬರಲ್ಲ.
ನಿಮಗೆ ಏನಾಗುತ್ತೆ, 2 kg ಆಗಬೇಕು ನಮ್ಮ ಕೋಳಿ ಅಂತ ಅಂದ್ಬಿಟ್ಟು ನೀವು ಕೇಜ್ ಮಾಡಿ ಫೀಡ್ ಹಾಕಿ, ಸಿಕ್ಕಾಪಟ್ಟೆ ಫೀಡ್ ಹಾಕಿ ಅದರೊಳಗೆ ಕಾರ್ಟಿಸೋನ್ ಅಂತ ಇರುತ್ತೆ, ಫ್ಯಾಟ್ ಆಗುವಂಥ ಆ ಔಷಧ ಹಾಕಿ ಎಲ್ಲ ಹಾಕಿ 6 ವಾರದಲ್ಲಿ 2 kg ಮಾಡಿ ಮಾರ್ತೀವಿ. ತಿಂದವ್ರಿಗೆ ಏನಾಗುತ್ತೆ, ಈಗ ಮಹಿಳೆಯರೊಳಗೆ ಗರ್ಭಪಾತ, ಗರ್ಭಕೋಶ ಹೊರಗಡೆ ಬರುವುದು, ಗರ್ಭಕೋಶದ ಕ್ಯಾನ್ಸರು ಯಾಕಾಗ್ತಾ ಇದೆ? ಫೀಡಲ್ಲಿ, ಮಾಂಸದಲ್ಲಿ, ಯಾವುದೇ ಫೀಡಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾರ್ಟಿಕೋಸ್ಟೆರಾಯ್ಡ್ಸ್ ಅಂತ ಅಂದ್ಬಿಟ್ಟು ಅದು ಬೇಗ ಮೈಯನ್ನ ಫ್ಯಾಟಿಂಗ್ ಆಗುತ್ತೆ. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ದೇವರು ಎಲ್ಲರಿಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ. ಏನು ಇನೋವೇಟಿವ್ ಅಂತ ಹೇಳ್ತೀವಿ, ಎಲ್ಲೋ ಪೇಪರ್ನಾಗ ಓದ್ತೀವಿ, ಇವರು ಇಂಥ ಇನೋವೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ ಇನೋವೇಷನ್ ನಮ್ಮಲ್ಲಿ ಇರುತ್ತೆ. ಹೇಗಂತಂದ್ರೆ, ಒಬ್ಬ ಅಜ್ಜ ಮನೆಯಲ್ಲಿ ಅವ್ನ ಮೊಮ್ಮಗಿಗೆ ಟೆಸ್ಟ್ ಮಾಡ್ಸಕ್ ಹೋದಾಗ ವಿಟಮಿನ್ D3 ಕೊರತೆ ಇತ್ತು ಆ ಸಣ್ಣ ಮಗುಗೆ. ಡಾಕ್ಟರ್ ಕಡೆ ಹೇಳಿದಾಗ ಪ್ರತಿ ಟೈಮ್ ಇಂಜೆಕ್ಷನ್ ಕೊಡಿಸ್ಬೇಕಂತ ಹೇಳಿದ್ರು. ಸೊ ಅವ್ನ ತಲೆಯಲ್ಲಿ ಬಂತು, ಈ ಇಂಜೆಕ್ಷನ್ ಅದೆಲ್ಲ ಕೊಡಿಸಿದ್ರೆ ಅವ್ನ ಹೆಲ್ತ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಕೋಳಿ ಆಂಧ್ರದವರು ಅವರು ಕೋಳಿ ಸಾಕಾಣಿಕೆಯಲ್ಲಿ ಭಾರಿ ಫೇಮಸ್. ಸೊ ನಾ ಯಾಕೆ ಎಗ್ಗಲ್ಲಿನೇ ವಿಟಮಿನ್ D3 ಪೌಷ್ಟಿಕಾಂಶ ಜಾಸ್ತಿ ಆಗುವಂಗೆ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವನಲ್ಲಿ ಸಾಕಿದಂಥ ಕೋಳಿಗೆ ವಿಟಮಿನ್ D3 ಮೈಯಲ್ಲಿ ಹೆಚ್ಚಿಗೆ ಬರುವಂಥದ್ದು ಆಹಾರ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ವರ್ಲ್ಡ್ ಫೇಮಸ್ ಆ ಎಗ್ಗಲ್ಲಿ ವಿಟಮಿನ್ D3 ಅದೇನು ಅವರು ಸಪ್ಲೈ ಮಾಡ್ತಿದ್ರಲ್ಲ, ಅದರಲ್ಲಿ ವಿಟಮಿನ್ D3 ಜಾಸ್ತಿ ಇದೆ. ಎಲ್ಲ ಪೇಷಂಟ್ಗಳಿಗೂ ಅವ್ರ ಕಂಪ್ನಿಯಿಂದ ವಿಟಮಿನ್ D3 ಇರುವಂಥ ಎಗ್ಗನ್ನು ಸಪ್ಲೈ ಮಾಡ್ತಾರೆ. ಸೊ ಈ ಥರ ಇನೋವೇಷನ್ ನಮ್ಮಲ್ಲಿ ಬರಬೇಕು ಅಂದಾಗ ನೀವು ರಿಕಗ್ನೈಸ್ ಆಗ್ತೀರಿ. ಈಗ ಅವ್ನು ಬೇಡ ಅಂತಂದ್ರೂ ಅವ್ನ ಕಂಪ್ನಿಗೆ ಏನಾಗುತ್ತೆ, ಕೊಡ್ರಿ ಸಪ್ಲೈ ಮಾಡ್ರಿ ಅಂತ ಹೇಳ್ತಾರೆ. ಈಗ ಕಡಕ್ನಾಥ್ ನೀವು ಕೇಳಿರಿ, ಕಡಕ್ನಾಥ್ ಕೋಳಿ ಕೇಳಿದ್ರಿ, ನಡು ಸ್ವಲ್ಪ ಬ್ಲ್ಯಾಕ್ ಕೋಳಿ, ಕರಿ ಕೋಳಿ ಅನ್ನೋದು ಎಲ್ಲ ತಗೊಂಡ್ಬಂದ್ಬಿಟ್ಟು ಸಾಕಿದ್ರು. ಬಂದವರೆಲ್ಲ ಹೇಳಿದ್ರು ಲಾಸ್ ಆಗ್ರಿ ಮೇಡಮ್, ಲಾಸ್ ಆಗ್ರಿ. ಯಾಕೆ ಲಾಸ್ ಆಗುತ್ತೆ? ನಮ್ಮಲ್ಲಿ ವೈಜ್ಞಾನಿಕ ಪದ್ಧತಿ ಅಂತಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ನೀವು ಯಾವುದೋ ಹೋಟೆಲ್ಗೆ ಹೋಗ್ತೀವಿ, ಹೌದಾ, ಏನೋ ಚಿಕನ್ ಅಥವಾ ಏನೋ ಆರ್ಡರ್ ಮಾಡ್ತೀವಿ, ರೇಟ್ ಹೆಂಗಿರುತ್ತೆ? ನಿಮ್ಮ ಹೋಟೆಲ್ಗಳಲ್ಲಿ ಎಲ್ಲ ಚಿಕನ್ ಮೀಟು ಒಂದೇ ಇರುತ್ತೆ. ಅದ್ರಲ್ಲಿ ಬರ್ದಿರ್ತಾರ, ಬಂಡೂರು ಮೀಟ್ ಇದೆ, ಕಡಕ್ನಾಥ್ ಮೀಟ್ ಇದೆ, ಗಿರಿರಾಜ ಮೀಟ್ ಇದೆ, ಚವಾರಿ ಮೀಟ್ ಇದೆ ಅಂತ ಬರ್ದಿರ್ತಾರ? ಇಲ್ಲ. ಅದೇ ಬೆಂಗಳೂರಿಗೆ ಹೋಗ್ರಿ, ಬೇರೆ ಕಡೆ ಫಾರಿನಿಗೆ ಹೋಗ್ರಿ, ಬೇರೆ ಕಂಟ್ರಿಗೆ ಹೋಗ್ರಿ, ಪ್ರತಿಯೊಂದು ಬ್ರೀಡಿನ ಮಾಂಸಕ್ಕೆ ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ, ರೇಟ್ಗಳು. ನೀವು ನಾನು ಅವಾಗಲೇ ಹೇಳಿದ ಸ್ಟಾರ್ಟಿಂಗ್, ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಯಾರೋ ನಾರಿ ಸುವರ್ಣ ಸಾಕ್ಯಾರ, ಬಂಡೂರು ಸಾಕ್ಯಾರ, ಜಮ್ನಾಪುರಿ ಸಾಕ್ಯಾರ ಅಂತ ಅಂದ್ಬಿಟ್ಟು ನೀವು ತೊಗೊಂಡು ಸಾಕಿ 1 ವರ್ಷದ ಮೇಲೆ ಲಾಭ ಆಗಲಿಲ್ರಿ, ರೇಟ್ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಯಾಕಂದ್ರೆ ಇಲ್ಲಿ ನೀವು ಏನು ಮಾರುಕಟ್ಟೆ ಏನು ಕೊಡ್ತೀರಲ್ಲ, ಅಲ್ಲಿ ಆ ತಗೊಳ್ಳೋಂಥ ಮನುಷ್ಯನಿಗೆ ಬ್ರೀಡ್ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಿರಲ್ಲ. ಲೋಕಲ್ ಬ್ರೀಡಿಗೂ ಅಷ್ಟೇ ರೇಟ್ ತಗೋತಾನೆ, ಬಂಡೂರು ತಳಿಗೂ ಅಷ್ಟೇ ತಗೋತಾನೆ, ಕಡಕ್ನಾಥ್ಗೂ ಅಷ್ಟೇ ತಗೋತಾನೆ, ನಿಮ್ಮ ಲೋಕಲ್ ಇದರಲ್ಲೇ ತಗೋದು. ಸೊ ಆ ಥರ ನೀವು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು. ಈಗಾಗಿದೆ ಆರ್ಗ್ಯಾನಿಕ್, ನಾವು ನೀಲಿ ಸಜ್ಜಿ ಬೆಂಗಳೂರಲ್ಲಿ ಒಂದು ಸಂಡೇ ಮಾರ್ಕೆಟಿಂಗ್ ಇದೆ. ಇವೆಲ್ಲ ದಾಡಿ ಸಿರಿಧಾನ್ಯ ಮಾರ್ಕೆಟ್ 1 ತಾಸಲ್ಲಿ ಖಾಲಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಹೆಲ್ತ್ ಕಾನ್ಸಿಯಸ್ ಆಗಿದ್ದಾರೆ. ನೀವು ನಿಮ್ಮ ಎಫ್ಒದಿಂದ ಒಂದು ಬ್ರೀಡ್ ಕಾನ್ಸೆಪ್ಟ್ ರೆಡಿ ಮಾಡಿ, ನಾವು ಇಂಥ ಶುದ್ಧ ಮಾಂಸನ ಕೊಡ್ತೀವಿ, ಈ ಬಂಡೂರು ಇದ್ರದ್ದು ಮಾಂಸ ಕೊಡ್ತೀವಿ, ಕಡಕ್ನಾಥನ ಮಾಂಸ ಕೊಡ್ತೀವಿ, ಅದರದ್ದು ರೇಟ್ ಬೇರೆ ಇರಬೇಕು. ಜವಾರಿ ರೇಟ್ ಹಚ್ಚಿದ್ರೆ ಉಪಯೋಗ ಆಗಲ್ಲ. ಯೋಜನೆಗಳು ಹಿಂಗಿರ್ಬೇಕು. ಕಡಕ್ನಾಥ್ ಯಾಕೆ ಫೇಮಸ್ ಆಯಿತು ಬೇರೆ ಕಡೆ ಎಲ್ಲ? ಇದು ಮಧ್ಯಪ್ರದೇಶದ ಬ್ರೀಡ್. ಯಾರ್ಯಾರು ಗೊತ್ತಾ? ಮಧ್ಯಪ್ರದೇಶದ್ದು ಬರೇ ನಮ್ಮ ಆನ್ಸಿಸ್ಟರ್ನಿಂದ ಬಂದಂಥ ಒಂದು ತಳಿ ಅದು. ಅದರದ್ದು ಸ್ಪೆಷಾಲಿಟಿ ಯಾಕೆ ಅದು ಕರಿ ಬಣ್ಣಕ್ಕೆ ಇರ್ತಕ್ಕಂದ್ರೆ ಅದರಲ್ಲಿ ಸಿಕ್ಕಾಪಟ್ಟಿ ಐರನ್ ಇರುತ್ತೆ. ಗೊತ್ತಾ ನಿಮ್ಗೆ ಯಾರಿಗಾರು? ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಕರಿ ಬಣ್ಣದಿರುತ್ತೆ. ಅದರಲ್ಲಿ ಈಗ ಯಾರು ತಿನ್ಬೇಕದು? ಕೆಲವೊಬ್ಬರಿಗೆ ಐರನ್ ಡಿಫಿಷಿಯನ್ಸಿ ಇರ್ತೇವೆ, ಅದು ಪ್ರತಿ ವಾರ ಒಂದು ಇಂಜೆಕ್ಷನ್ ಕೊಡ್ತಿರ್ತಾರೆ, ಹೌದಾ? ಮನುಷ್ಯರಿಗೆ ಐರನ್ ಡಿಫಿಷಿಯನ್ಸಿ ಇದೆ. ಅದ್ರ ಬದಲು ಈ ಮಾಂಸ ನಾವು ಸೇವಿಸೋದ್ರಿಂದ ಏನಾಗುತ್ತೆ? ನಮ್ಮಲ್ಲಿ ಡಿಫಿಷಿಯನ್ಸಿ. ಆಮೇಲೆ ಆ ಕಡಕ್ನಾಥಲ್ಲಿ ಇರುವಂಥ ಎಗ್ಗಿಗೆ ಪ್ರೋಟೀನು ಡಬಲ್ ಪಟ್ಟು ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ತಗೊಳ್ಳೋರಿಗೆ ಮನದಟ್ಟನೆ ಮಾಡಬೇಕು. ನಮ್ಮದು ಮಿಕ್ಸ್ ಮಾಡಲ್ಲ, ನಮ್ದು ಈ ಥರದ ಮಾಂಸ ಇದೆ, ನಾವು ಇದೇ ರೇಟಿಗೆ ಕೊಡ್ತೀವಿ. ಅವಾಗ ಏನಾಗುತ್ತೆ?
ನೀವು ಸಾಕಿದ್ದಕ್ಕೂ ನಿಮಗೆ ಲಾಭ ಆಗ್ತದೆ. ಸೊ ಇವಿಷ್ಟು ನಂದು ವಿಚಾರ ಹೇಳಬೇಕಾಗಿತ್ತು. ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಫ್ರೀಡಮ್ ಹೇಳೋಲ್ಲ, ಅಂದರೆ ಹಾಲಿನ ಉತ್ಪಾದನೆಗೆ ನಮ್ಮದು ಕಿಲಾರಿ ದನ ಅಲ್ಲ. ಕಿಲಾರಿ ದನ ನಾವು ಹೊಲದಲ್ಲಿ ಉಪಯೋಗಿಸ ಕೆಲಸ ಮಾಡೋ ಅಂತ ಅದೇ ಈಗ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಕೆಲವೊಂದು ಬ್ರೀಡ್ ಬಂದಿದ್ದಾವೆ, ಗಿರು ಮತ್ತು ಜರ್ಸಿ HF. ಈಗ ಒಂದು ಆಕ್ಚುಲಿ ಇದು ಗೇಮ್ ಇತ್ತು, ಇದು ಒಂದು ಟ್ಯಾಂಕರ್ ಅಲ್ಲಲ್ಲ. ಅದನ್ನೇ ಇಷ್ಟು ನಿಮ್ಮ ಹಳ್ಳಿಯಿಂದ ನೀವು ದಿನಕ್ಕೆ ಮೇ ಬಿ 8,000 ಲೀಟರ್ ಹಾಲಿನ ಉತ್ಪಾದನೆ ಆದರೆ ಅವರು ಒಂದು ರೂಟ್ ಮಾಡ್ಕೋತಾರೆ. ರೂಟ್ ಅಂದ್ರೆ ಪ್ರತಿ ಆ ರೂಟಿಗೆ 4 ಹಳ್ಳಿ ಸಿಗ್ತಾ ಇರ್ಬೇಕು. ಇದು ವರ್ಷ ಇದೆ ಅಂತಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇದು ಬಿಟ್ಟು ನಾನು ಆವಾಗಲೇ PMEGP ಹೇಳಿದ್ನಲ್ಲ ಸರ್, ಅದರಲ್ಲಿ ಕೂಡ ದನ ತಗೋಬಹುದು. ಸದ್ಯ ಇಲಾಖೆಯಲ್ಲಿ ಮೊದಲೆಲ್ಲ ನಂದು ಪರ್ಸನಲ್ ಎನಿ ಟೈಮ್ ಬಂದರೂ ನಾವು ಮಾಹಿತಿ ಕೊಡ್ತೀವಿ. ವಿಜಯಪುರ